ಬೆಟ್ಟದಪುರ ಅನ್ನೋ ಗ್ರಾಮ. ಶಾಂತಿ ಮತ್ತು ಅವಳ ಸೊಸೆ ಅಶ್ಮಿಕಾ ಮನೆಯಲ್ಲಿಯೇ ಕೆಲಸ ಮಾಡಿ ಜೀವನ ಸಾಗಿಸುತ್ತಿರುತ್ತಾರೆ. ಹಬ್ಬದ ದಿನಗಳು ಹತ್ತಿರವಾಗುತ್ತಿದ್ದಂತೆ ಮನೆ ಖರ್ಚಿಗೆ ಹಣ ಇರುವುದಿಲ್ಲ. ಶಾಂತಿ ಯೋಚನೆ ಮಾಡ್ತಾಳೆ, ಈ ಬಾರಿ ದುಬಾರಿ ಗಣಪತಿನ ಕೊಂಡುಕೊಳ್ಳೋದು ಬೇಡ, ನಾವೇ ಮಣ್ಣಿನಿಂದ ಗಣೇಶ ಮಾಡಿ ಮಾರೋಣ ಎಂದು ಯೋಚಿಸುತ್ತಿರುತ್ತಾಳೆ. ಶಾಂತಿ ಮತ್ತು ಅಶ್ಮಿಕಾ ಗಂಡಂದಿರು ಇಬ್ಬರು ಹತ್ತಿರ ಕೆರೆಗೆ ಹೋಗಿ ಶುದ್ಧ ಮಣ್ಣು ತಂದುಕೊಡುತ್ತಾರೆ. ಮಣ್ಣಿನ ಮಿಶ್ರಣ ಮಾಡಿ ಸೊಸೆ ಕಾಳಜಿಯಿಂದ ಚಿಕ್ಕ ಚಿಕ್ಕ ಗಣೇಶನ ತಯಾರಿಸುತ್ತಿರುತ್ತಾಳೆ. ಶಾಂತಿ ಅಶ್ಮಿಕಾಳನ್ನು ಟೀಕೆ ಮಾಡುತ್ತಿದ್ದಳು. ನಿನ್ನ ಗಣೇಶನ ಕಿವಿ ಇಷ್ಟು ಚಿಕ್ಕದಾಗಿದ್ದರೆ ಈ ಜನರು ಖರೀದಿಸ್ತಾರಾ? ಹೇಗಾದರೂ ನನ್ನ ಗಣೇಶ ಕ್ಯೂಟ್ ಆಗಿರ್ತಾನೆ ಅತ್ತೆ. ಕೊನೆಗೆ ಎಲ್ಲ ಸುಂದರವಾದ ಗಣೇಶ ಮೂರ್ತಿಗಳು ತಯಾರಾಗುತ್ತವೆ. ಮನೆಯ ಮುಂದೆ ಒಂದು ತಳ್ಳೋ ಗಾಡಿಯಲ್ಲಿ ಎಲ್ಲ ಗಣಪತಿ ಮೂರ್ತಿಯನ್ನು ಇಡುತ್ತಾರೆ. ಮಕ್ಕಳು, ಹಳ್ಳಿಯವರು ನೋಡಿ ಕುತೂಹಲದಿಂದ ಬರುತ್ತಾರೆ. ಮೊದಲ ದಿನ ಯಾರೂ ಖರೀದಿಸದೆ ಹೋಗುತ್ತಾರೆ. ಅತ್ತೆ ಬೇಸರ ಪಡುತ್ತಾಳೆ. ಆದರೆ ಸೊಸೆ ಹೇಳ್ತಾಳೆ, ನಮ್ಮ ಶ್ರಮಕ್ಕೆ ದೇವರು ಬೆಲೆ ಕೊಡ್ತಾನೆ ಅತ್ತೆ. ಮರುದಿನ ಹಳ್ಳಿಯ ಮಕ್ಕಳಿಗೆ ಉಚಿತವಾಗಿ ಚಿಕ್ಕ ಗಣೇಶನನ್ನು ಅಶ್ಮಿಕಾ ಕೊಡುತ್ತಾಳೆ. ಮಕ್ಕಳು ಆನಂದದಿಂದ ತಮ್ಮ ಮನೆಗೆ ಗಣೇಶನನ್ನು ತೆಗೆದುಕೊಂಡು ಹೋಗುತ್ತಾರೆ. ಆ ಮಕ್ಕಳು ತಮ್ಮ ತಾಯಿ ತಂದೆಗಳಿಗೆ ಹೇಳುತ್ತಾರೆ, ನಮ್ಮ ಅತ್ತೆ ಸೊಸೆ ಗಣೇಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಾವು ಕೊಂಡುಕೊಳ್ಳೋಣ ಎಂದು ಯೋಚಿಸುತ್ತಿರುತ್ತಾರೆ. ಹೀಗಾಗಿ ಹಳ್ಳಿಯ ಜನರು ಕೂಡ ಬಂದು ಮೂರ್ತಿ ಖರೀದಿ ಮಾಡಲು ಶುರು ಮಾಡುತ್ತಾರೆ. ದಿನದ ಕೊನೆಯಲ್ಲಿ ಎಲ್ಲ ಮೂರ್ತಿಗಳು ಮಾರಾಟವಾಗುತ್ತವೆ. ಅತ್ತೆ ಕಣ್ಣೀರು ಹಾಕುತ್ತಾಳೆ. ಇಷ್ಟು ಜನ ಮೆಚ್ಚುತ್ತಾರೆ ಎಂದು ಯೋಚಿಸಲೇ ಇರಲಿಲ್ಲ. ಸೊಸೆ ಹೆಮ್ಮೆಯಿಂದ, ಅತ್ತೆ, ನಾವು ಶ್ರಮಪಟ್ಟು ಮಾಡಿದರೆ ದೇವರ ಆಶೀರ್ವಾದ ಯಾವತ್ತೂ ನಮ್ಮ ಜೊತೆ ಇರುತ್ತದೆ. ಹಬ್ಬದ ದಿನ ಶಾಂತಿಯ ಮನೆಯಲ್ಲೂ ತಾವು ತಯಾರಿಸಿದ ಸುಂದರ ಗಣೇಶನನ್ನು ಪೂಜಿಸುತ್ತಾರೆ. ಎಲ್ಲ ಹಳ್ಳಿಯವರು ಅತ್ತೆ ಸೊಸೆಯ ಕಾರ್ಯವನ್ನು ಮೆಚ್ಚಿ ಮುಂದಿನ ವರ್ಷ ಹೆಚ್ಚು ಗಣೇಶ ಮಾಡುವಂತೆ ಕೇಳುತ್ತಾರೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.